ಇದು ನಮ್ಮೂರು ಡೈರಿ ಗಾಯ್ಸ್. ಹೆಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಟು ಚೇತುಗೌಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇನ್ನೊಂದು ವಿಷಯ ಏನಂದರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನಪ್ಪ ಇವನು ಜಮೀನ್ ಹತ್ರ ನಿಂತ್ಕೊಂಡೆಲ್ಲ ವೀಡಿಯೋ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡಿರ್ಬೋದು. ಗೈಸ್, ಏನಿಲ್ಲ, ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೆ ಗೈಸ್. ಅದಕ್ಕೋಸ್ಕರ ಇವತ್ತು ಒಂದಿನ ಹಳ್ಳೀಲಿ ಯಾವ ಥರ ಇರ್ಬೋದು, ಯಾವ ಥರ ಇರ್ತೀವಿ ಅಂತ ತೋರಿಸೋಣ ಅಂತ ಗೈಸ್. ಈ ವ್ಲಾಗ್ ಕೊನೆವರೆಗೂ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ ಗೈಸ್. ಲೆಟ್ಸ್ ಗೋ ಆ್ಯಂಡ್ ವಾಚ್. ನೋಡಿ ಗಾಯ್ಸ್, ಹಳ್ಳೀಲಿ ಮಾರ್ನಿಂಗು ಈ ಥರ ಕಾಣಿಸುತ್ತೆ. ವ್ಯೂ ಮಾತ್ರ ಚೆನ್ನಾಗಿರುತ್ತೆ ಗೈಸ್ ನೋಡೋದಕ್ಕೆ. ಗಾಯ್ಸ್, ಇದು ನಮ್ಮೂರು ಡೈರಿ ಗಾಯ್ಸ್. ನೋಡಿ, ಅಲ್ಲಿ ಹಾಲು ಅಳಿಸ್ತಿದ್ದಾರೆ. ಇವಾಗ ಹಾಲು ಹಾಕಕ್ಕೆ ಬರ್ತಾ ಇದ್ದಾರೆ. ಗಾಯ್ಸ್, ಇವಾಗ ದನಗಳನ್ನ ತೋಟದ ಹತ್ರ ಕಟ್ಬಿಟ್ಟು ಬರೋಣ ಬನ್ನಿ ಗಾಯ್ಸ್. ಗಾಯ್ಸ್, ನೋಡಿ, ಹಿಡ್ಕೊಂಡು ಹೋಗ್ತಾ ಇದ್ದೀನಿ ತೋಟದ ಹತ್ರಕ್ಕೆ. ಗಾಯ್ಸ್, ಫೈನಲ್ ಆಗಿ ಹೊಲ್ದ ಹತ್ರಕ್ಕೆ ಬಂದು ದನ ಕಟ್ಟಿ ಆಯಿತು. ನೋಡಿ, ನಮ್ಮ ಶುಂಠಿಲಿ ಕಳೆ ಕೀಳಕ್ಕೆ ಬಂದಿದ್ದಾರೆ ಗಾಯ್ಸ್. ಆಳುಗಳು ಬಂದಿದ್ದಾರೆ, ಕಳೆ ಕೀಳ್ತಿದ್ದಾರೆ. ಅಮ್ಮ, ದನಗಳು ಕಟ್ ಬಂದಾಯ್ತು. ಸ್ವಲ್ಪ ದಿನ ಹಿಂಗೆ ಇರ್ಲಿ ಬಿಡಿ, ಸನ್ಯಾಸಿ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಗಾಯ್ಸ್, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಹೆಂಗೆಲ್ಲ ಬೈತಾರೆ. ನಂಗೆ ಕಳ್ಳನ್ ತರ ಕಾಣಿಸ್ತಾ ಇದೀನ ಗಾಯ್ಸ್. ಗಾಯ್ಸ್, ಸಂಡೇ ಪ್ರಯುಕ್ತ ನಾನು ಮತ್ತು ನಮ್ಮಪ್ಪ ಇವತ್ತು ಸಂಡೇ ಅಂತ ಚಿಕನ್ನು ಮತ್ತು ಮಟನ್ನು ತರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಹೋಗೋಣ, ಹೋಗ್ಬಿಟ್ಟು ಬರೋಣ. ಗಾಯ್ಸ್, ಫೈನಲ್ ಆಗಿ ಮಟನ್ ತಗೊಳಕ್ಕೆ ಬಂದಿದ್ದೀವಿ. ಅಲ್ಲೇ ಶಾಪ್ ಮುಂದೆ ನಿಂತಿದ್ದೀವಿ ನೋಡಿ ಗಾಯ್ಸ್. ಗಾಯ್ಸ್, ಫೈನಲ್ ಆಗಿ ಮಟನ್ ಎಲ್ಲ ತಗೊಂಡಾಯ್ತು. ಇವಾಗ ಅಮೌಂಟ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಗಾಯ್ಸ್. ಇವಾಗ ಚಿಕನ್ ತಗೊಳ್ಳೋಣ ಅಂತ ಬಂದಿದ್ದೀವಿ ಗಾಯ್ಸ್. ಫೈನಲ್ ಆಗಿ ಚಿಕನ್ ತಗೊಂಡು ಆಯಿತು. ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಗಾಯ್ಸ್. ನಮ್ಮ ಮಾವ ಫೋನ್ ಮಾಡಿತ್ತು, ಮಾವಿನ ಹಣ್ಣು ತಿನ್ನೋಣ ಬಾ ಅಂತ. ಅದಕ್ಕೋಸ್ಕರ ಮಾವಿನ ಹಣ್ಣು ತಿನ್ನೋಣ ಅಂತ ಬಂದಿದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ಮಾವ ಯಾವ ಥರ ಮಾವಿನ ಹಣ್ಣು ಕೆಡುತ್ತಾ ಇದೆ ನೋಡಿ ಗಾಯ್ಸ್. ಹೆಂಗೆ ಕೆಡುತ್ತಾರೆ ಮಾವಿನ ಹಣ್ಣು, ಅದು ಒಂದು ಎಷ್ಟು ರಸಗುಲ್ಲ ರಸಗುಲ್ಲ ಕಡಪತಿಲ್ಲ ಅಲ್ಲೊಂದೈತೆ. ನೋಡಿ ಗಾಯ್ಸ್, ಏನ್ ಜಾಸ್ತಿ ಇಲ್ಲ, 200 ರೂಪಾಯಿ ಕೆಜಿ. ಮಾವ ಏನೋ ಹೇಳುತ್ತಂತೆ, ಕೇಳಿಸ್ಕೊಳ್ಳಿ ಹೆಂಗೆ. ಹಾಯ್ ಗಾಯ್ಸ್, ಹುಡುಗಿರಿಗಾದ್ರೆ 20 ರೂಪಾಯಿ,
ಹುಡುಗರಿಗಾದ್ರೆ 100 ರುಪೀಸ್ ನೋಡಿ. ಇದು ಇದು ಹುಡುಗಿರಿಗೆ, ಇದು ಹುಡುಗರಿಗೆ. ಕಮೆಂಟ್ ಮಾಡಿ ನಮ್ಮ ಹುಡುಗ ಅಳಮಯ್ಯಂಗೆ. ಬಾಯ್ ಬಾಯ್ ಗಾಯ್ಸ್. ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೊಂಬಿಟ್ಟು ಬರೋಣ ಬನ್ನಿ ಗಾಯ್ಸ್. ಫೈನಲಿ ಕಟಿಂಗ್ ಶಾಪ್ ಹತ್ರ ಬಂದೆ. ಆದರೆ ಇಲ್ಲಿ ಏನಾಯ್ತು ಅಂದರೆ ಗಾಯ್ಸ್, ಇಲ್ಲಿ ಇನ್ನೂ ಕಟಿಂಗ್ ಶಾಪೇ ಓಪನ್ ಆಗಿಲ್ಲ ಗಾಯ್ಸ್. ಆಗ್ಲಿಂದ ಸುಮ್ಮನೆ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ, ಕಾಯ್ತಾ ಇದ್ದೀನಿ. ಎಲ್ಲಿಗೆ ಹೋಗಿದ್ರೆ? ಹೇಗೋ ಬಂದ್ಬಿಟ್ರು ಅಣ್ಣ. ಇಷ್ಟೊಂದು ಲೇಟ್ ಮಾಡಿದರು, ವೆಯ್ಟ್ ಮಾಡಿಸವ್ರೆ. ಹೆಂಗೆ ಮಾಡ್ತಾರೆ ನೋಡಿ ಹಿಂಗೆ. ಫೈನಲ್ ಆಗಿ ಕಟಿಂಗ್ ಆಯಿತು ಗಾಯ್ಸ್. ಕಟಿಂಗ್ ಯಾವ ಥರ ಬಂದೈತೆ ಅಂತ ಹೇಳಿ ಗಾಯ್ಸ್. ಫೈನಲ್ ಆಗಿ ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಕಟಿಂಗ್ ಏನಾದರೂ ಚೆನ್ನಾಗಿದ್ರೆ ಕಮೆಂಟಲ್ಲಿ ರೆಡ್ ಹಾರ್ಟ್ ಹಾಕಿ ಗಾಯ್ಸ್. ಇವಾಗ ಟೈಮು 6:30 ಆಗಿದೆ. ಇವಾಗ ನಮ್ಮಮ್ಮ ಟೀ ಮಾಡೋಕ್ಕೆ ಹೋಗವ್ರೆ. ಟೀ ಮಾಡಿ ತಂದುಕೊಡ್ತಾರೆ, ಕುಡಿಬೇಕು ಇವಾಗ. ನಮ್ಮಮ್ಮ ಟೀ ಮತ್ತು ಬ್ರೆಡ್ನ ತಂದುಕೊಡ್ತವ್ರೆ ನೋಡಿ. ರಾಗಿ ಮುದ್ದೆ ಮಟನ್ ಸಾರು ಗಾಯ್ಸ್, ಒಳ್ಳೆ ಕಾಂಬಿನೇಷನ್ನು, ಸಖತ್ತಾಗಿರುತ್ತೆ ಮಾತ್ರ ಗಾಯ್ಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.